ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನನ್ನ ನನ್ನ ಮಗಳು ಸ್ಕೂಲ್ಗೆ ಹೋದ್ಮೇಲೆ ಮಾರ್ನಿಂಗಿಂದ ಆಫ್ಟರ್ನೂನ್ 2ವರೆಗೂ ರುಟೀನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ಬೆಳಗ್ಗೆ ಇನ್ಸ್ಟೆಂಟಾಗಿ ನನ್ನ ಮಗಳು ದೋಸೆ ಕೇಳಿದ್ಲು, ಹಾಗಾಗಿ ಇನ್ಸ್ಟೆಂಟ್ ದೋಸೆನ ಮಾಡಿಕೊಟ್ಟಿದ್ದೆ. ಇದು ಅವಳ ಅಭ್ಯಾಸ. ಅದು ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು ಅಂತ ಹೇಳಬೇಕು, ಇಲ್ಲ ನಾವು ಚಿಕ್ಕವರಿದ್ದಾಗ ಮತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ರೀತಿ ದೇವಸ್ಥಾನಕ್ಕೆ ದೇವ್ರಿಗೆ ಹೋಗಿ ಕೈ ಮುಗಿದು ಹೋಗ್ತಿದ್ವಿ ಅಂತ ಹೇಳ್ತಿದ್ದು, ನಾವು ನಮ್ಮ ತಾತರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ವಿ ಅಂತ ಹೇಳ್ತಿದ್ದು. ಅದನ್ನು ನೋಡಿ ಕಲ್ತಲೋ ಗೊತ್ತಿಲ್ಲ. ನನಗನ್ಸೋದು ಇಷ್ಟೇ, ಪರಿಸರ ನಾವು ಮನೆಯಲ್ಲಿ ನಾವು ಹೇಳೋದು ಸಹ ಅವ್ರಿಗೆ ಬೆಳೆಯೋಕ್ಕೆ ಪರಿಸರನೇ ಬಹಳ ಮುಖ್ಯ ಆಗುತ್ತೆ. ಅದು ಸೈಕಾಲಜಿನೂ ಹಂಗೆ ಅಲ್ವಾ ಇರೋದು. ಅದಕ್ಕೆ ಪೂರಕವಾದಂಥ ಪರಿಸರ ಸಿಕ್ಕಿದ್ರೆ ಯಾರು ಬೇಕಾದ್ರೂ ಚೇಂಜ್ ಆಗ್ತಾರೆ. ಇಲ್ಲಿ ಯಾರೂ ಬುದ್ಧಿವಂತರಲ್ಲ, ಯಾರೂ ದಡ್ಡರಲ್ಲ ಅಂತ ಹೇಳ್ಬಹುದು. ಇನ್ನು ಅವಳನ್ನ ಸ್ಕೂಲಿಗೆ ಕಳಿಸಿ ಬಂದು ಇಲ್ಲಿ ಒಂದು ಲೋಟ ಟೀ ಆಗಲೇಬೇಕು. ಇವಾಗ ವಾತಾವರಣ ಬೇರೆ ಥಂಡಿ ಟೀ ಬೆಳಗ್ಗೆನೇ ಇಲ್ಲ, ಆದ್ರೂ ಅವಳನ್ನು ಕಳಿಸಿದ ಮೇಲೆ ನಂಗೆ ಟೀ ಬೇಕು. ಟೀ ಮಾಡಿಕೊಂಡು ಇನ್ನು ಬಿದ್ದಿರೋಂಥ ಪಾತ್ರೆಗಳ್ನೆಲ್ಲ ತಿಂಡಿ ಪಾತ್ರೆಗಳ್ನೆಲ್ಲ ಒಂದು ಸಲ ತೊಳೆದಿಟ್ಟು ಬಂದಿರ್ತೀನಿ. ಯಾಕೆಂತಂದರೆ ಅದರಲ್ಲಿ ಜಿಡ್ಡಿರೋದನ್ನ ಸಪ್ರೇಟು, ಇನ್ನು ಮಾಮೂಲಿ ತೊಳೆಯೋದು ಸಪ್ರೇಟು, ಎಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಟು ಟೀ ಪಾತ್ರೆನೂ ಅಲ್ಲಿ ಇಟ್ಬಿಟ್ಟು ಬಂದೆ. ಇನ್ನು ನನ್ನ ಮಗಳದು ರುಟೀನು, ಅವಳಿಗೆ ಕ್ಲಾಸಲ್ಲಿ ರೆಡ್ ಡೇ ಸೆಲೆಬ್ರೇಷನ್ ಇತ್ತು, ಸ್ಪೀಚ್ ಇತ್ತು. ಹಂಗಾಗಿ ಅದನ್ನು ಕಲಿಸ್ಬೇಕಿತ್ತು. ಅದನ್ನು ನೋಡಿಕೊಂಡು ನಾನು ನೋಡಿ ಪ್ರಾಕ್ಟೀಸ್ ಮಾಡಬೇಕಲ್ವ, ಮೊದಲು ಹೇಳ್ಕೊಡ್ಬೇಕಂತಂದರೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆನೂ ಮುಗಿಸ್ಕೊಂಡೆ. ಒಂದೊಂದು ಸಲ ಬೆಳಗ್ಗೆನೇ ಆಗಿಬಿಡುತ್ತೆ, ಒಂದೊಂದು ಸಲ ಅವಳು ಕಲಿಸಿದ ಮೇಲೆ ಆಗುತ್ತೆ. ಈಗ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ಅಂತಂದಾಗ ಅವಳನ್ನು ಕಳಿಸ್ಬಂದೆ ನಾನು ಈ ರೀತಿ ಮಾಡ್ಕೊಳ್ತೀನಿ. ಇನ್ನು ಪೂಜೆ ಎಲ್ಲ ಮುಗಿಸಿ ಇನ್ನು ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಮಧ್ಯಾಹ್ನ 2 ಗಂಟೆಗೆ ಅವಳು ಬಂದುಬಿಡ್ತಾಳೆ. ಅಷ್ಟರೊಳಗೆ ಎಲ್ಲ ಅಡುಗೆ ರೆಡಿ ಇರಬೇಕು. ನಮ್ಮ ಮನೇಲಿ ಆಲ್ಮೋಸ್ಟ್ ವಾರದಲ್ಲಿ ಒಂದು ದಿನ ಮಿಸ್ ಆಗಬಹುದು, 2ನೇ ದಿನ ಸಾಂಬಾರು, ಇಲ್ಲ ಅಂತಂದರೆ ಪ್ರತಿದಿನ ಸಾಂಬಾರು ಆಗಲೇಬೇಕು ನಮ್ಮ ಮನೆಯಲ್ಲಿ. ಒಂದಿನ ಇಲ್ಲ ಮ್ಯಾಕ್ಸಿಮಮ್ ಅಂದರೆ 1-2 ದಿನ, ಅದು ಬಸ್ಸಾರು ಮಾಡಿದ ದಿನ ಮಿಸ್ ಆಗ್ಬೋದು ಅನಿಸುತ್ತೆ. ನಮ್ಮ ಮನೆಯಲ್ಲಿ ಡ್ಯೂಟಿಗೆ ಹೋಗಲಿ ಅವರು ಇರಲಿ, ನಮ್ಮ ಮನೆಗೆ ಪ್ರತಿದಿನ ಸಾಂಬಾರು ಆಗಬೇಕು. ಅದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ನಾನು ನಮ್ಮ ತಾತವ್ರ ಮನೇಲಿ ಇದ್ದಿದ್ದಲ್ವ ಹಳ್ಳೀಲಿ, ಹಾಗಾಗಿ ಅಲ್ಲಿ 2 ಟೈಮು ಸಾಂಬಾರು ಮಾಡೋರು. ಅದನ್ನು ಅಭ್ಯಾಸ ಆಗಿರೋದ್ರಿಂದ ನನಗೂ ಬಿಡೋಕ್ಕಾಗಲ್ಲ ಅನಿಸುತ್ತೆ. ಇನ್ನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಅವಳಿಗೆ ಬರಬೇಕಲ್ವ. ಇನ್ನು ನಮ್ಮ ಮನೆಯವರು ಸಂಜೆ ಬರೋರಿದ್ರು ಡ್ಯೂಟಿ ಮುಗಿಸ್ಕೊಂಡು, ಹಾಗಾಗಿ ಸಂಜೆಗೆ ಮುದ್ದೆ ಮಾಡಿದ್ರಾಯಿತು. ಇವಾಗ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ತೊಳೆದಿಡ್ತಾ ಇದ್ದೀನಿ. ಮೊದಲು ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಾಂಬಾರು ಪಾತ್ರೆ, ಇನ್ನು ಮತ್ತು ಸಾಂಬಾರಿಗೆ ಕೂಗ್ಸೋ ಪಾತ್ರೆ ಎಲ್ಲದನ್ನು ಸಹ ಬಿಸಿನೀರಲ್ಲಿ ನಾನು ಕುದಿಸ್ಕೊತೀನಿ ಮೊದಲು. ಹಾಗಾಗಿ ಅದನ್ನು ಎಲ್ಲ ಕುದಿಯೋಕೆ ಇಟ್ಬಿಟ್ಟು ಈ ಕಡೆ ಅಕ್ಕಿನ ತೊಳ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಏನಪ್ಪ ಅಂತಂತಂದರೆ ಹೆಚ್ಚಾಗಿ ನಾನು ಮಲ್ಲಿಗೆ ಹುರುಳಿಕಾಳು ಸಾಂಬಾರೇ ನಾವು ಮಾಡೋದು. ಈಗ ಒಂದೊಂದು ಸಲ ಬ್ರೇಕ್ ಆಗಬೇಕಲ್ವ, ಬ್ರೇಕ್ ಕೊಡಬೇಕಂತಂದಾಗ ಬೇಳೆ ಸಾಂಬಾರು ಮಾಡ್ತೀನಿ. ಇಡ್ಲಿ ಇಂಥವಕ್ಕೆಲ್ಲ ಬೇಳೆ ಸಾಂಬಾರು ಮಾಡ್ತೀನಿ. ಇನ್ನು ಇಲ್ಲಿ ಸಾಂಬಾರಿಗೆ ಅಕ್ಕಿ ಕಡೆ ತೊಳ್ಕೊಂಡಿದ್ದೆ. ಅನ್ನಕ್ಕೆ 3 ಥರದ್ದು ಮಸೂರು ದಾಲು, ತೊಗರಿಬೇಳೆ, ಹೆಸರು ಬೇಳೆ ಎಲ್ಲ ತೊಗೊಂಡಿದ್ದೀನಿ. ತೊಳೆದುಬಿಟ್ಟು ಅದನ್ನು ನಾನಿಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಹಾಕ್ತೀನಿ. ಈ ರೀತಿ ನೆನೆಸಿ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ. ಇನ್ನು ಸಾಂಬಾರು ಜೊತೆ ಹಾಕೋ ಅಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಸಹ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಕೊಂಡು ಕೂಗ್ಸೋದಕ್ಕೆ, ಅಂದರೆ ಇನ್ನು ಸಾಂಬಾರಿಗೆ ಹಾಕೋದನ್ನು ಆಮೇಲೆ ಹೆಚ್ಕೊಂಡ್ರಾಗುತ್ತೆ, ಸದ್ಯಕ್ಕೆ ಕೂಗಕ್ಕೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ನೋಡಿ ಹಾಕಬೇಕಲ್ವ, ಅದರಲ್ಲಿ ಅದು ಫಂಗಸ್ ಬಂದಿರುತ್ತೆ ಅಂತ ಇವಾಗೆಲ್ಲ ಹೇಳ್ತಾರೆ. ನಾವು ಓದಬೇಕಾದ್ರೂ ಕೇಳಿದ್ವಿ, ನಮ್ಮ ಸರ್ ಹೇಳೋರು ನಾವು ಡಿಗ್ರಿಲಿದ್ದಾಗ. ಅದು ಈಗ ಎಲ್ಲ ಫುಲ್ಲು ಇವಾಗ ಸೋಷಿಯಲ್ ಮೀಡಿಯಾ ಚೆನ್ನಾಗಾಗಿದೆಯಲ್ವ, ಹಂಗಾಗಿ ಫುಲ್ ಇದಾಗ್ತಾ ಇದೆ. ಮೊದಲಿಂದನೂ ನಮ್ಮ ಸರ್ ಹೇಳೋರು. ಇನ್ನು ಇಲ್ಲಿ ಬೇಳೆ ನೆನೆಸ್ಕೊಂಡಿದ್ದೀನಿ. ಇನ್ನು ಅದನ್ನು ಕೂಗಿಸ್ಬೇಕಾದ್ರೆ ಹಾಕೋದಕ್ಕೆ ಇಲ್ಲೆಲ್ಲ ತರಕಾರಿನ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರಲ್ಲಿ ನೀರು ಕುದಿಸಿನೇ ನಾನು ಹಾಕೋದು ಪ್ರತಿ ಸಲ. ನಾನು ತಣ್ಣೀರಿಗೆ ಹಾಕಲ್ಲ ಬೇಳೆನ. ಇದೇನೋ ನನಗೆ ಈ ಅಭ್ಯಾಸ ನಮ್ಮ ಅತ್ತೆಯಿಂದ ಬಂದಿದೆ. ಅವರು ಕುಕ್ಕರ್ ಅದನ್ನು ಲಿಡ್ಡ ಕ್ಲೋಸ್ ಮಾಡೋದಕ್ಕಿಂತ ಮೊದಲು ಈ ರೀತಿ ಒಂದು ಸಲ ಕುದಿಸ್ತಾರೆ ಅವರು. ಕುದಿಸಿನೇ ಯಾವಾಗಲೂ ಅವ್ರು ಸಾಂಬಾರು ಮಾಡೋದು. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ನಮ್ಮ ಅತ್ತೆ ಸಾಂಬಾರು. ಹಾಗಾಗಿ ನನಗೂ ಅದು ನೋಡಿ ಅಭ್ಯಾಸ ಆಗಿಬಿಟ್ಟು ನಾನು ಈ ರೀತಿ ಬಿಸಿನೀರು ಚೆನ್ನಾಗಿ ಕುದ್ದ ಮೇಲೇ ನಾನು ಎಲ್ಲ ಹಾಕೋದು. ಬೇಳೆ ಹಾಕ್ಬಿಟ್ಟು ನಂತರ ಅದಕ್ಕೆ 1-2 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಒಂದು ಚಿಕ್ಕದು ಈರುಳ್ಳಿ ಮತ್ತು ಒಂದು ದೊಡ್ಡ ಸೈಜಿನ ಒಂದು ಟೊಮೊಟೊ ಹಾಕಿದ್ದೀನಿ. ಉಪ್ಪನ್ನು ಸಹ ಇದೇ ಟೈಮಲ್ಲಿ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ನಾನು ಲಿಡ್ಡಿ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಬರ್ಸೋದಕ್ಕೆ ನಾನು ಇಟ್ಟಿದ್ದೀನಿ. ಈ ಕಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯಕ್ಕೆ ಇಲ್ಲಿ ನಾನು ಕಾಳೇನೂ ನೆನೆಸಿರಲಿಲ್ಲ ಇವತ್ತು, ಹಾಗಾಗಿ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಊಟದಲ್ಲಿ ಒಂದು ಪಲ್ಯ ಇರಬೇಕು. ಏಕೆಂತಂದರೆ ಒಂದು ಸಲ ಹೆಲ್ತ್ ಅಪ್ಸೆಟ್ ಆಗಿ ನಾವು ಹಾಸ್ಪಿಟಲಿಗೆ ಹೋದಾಗ್ಲೇ ನಮಗೆ ಆರೋಗ್ಯದ್ದು ನಮಗೆ ಗೊತ್ತಾಗೋದು.
ನನ್ನಲ್ಲೂ ಚೇಂಜಸ್ ಆಗಿದೆ, ತುಂಬ ಆಗಿದೆ. ನಾನು ಮದುವೆ ಆಗಿ ನಾನು ಸಪ್ರೇಟು ಅಂದರೆ ನಾನು ಅತ್ತೆ ಮನೆಯಿಂದ ಇನ್ನು ಹಸ್ಬೆಂಡ್ ಡ್ಯೂಟಿ ಇರ್ಬೇಕಾದ್ರೆ ಹೋದಾಗಲೆಲ್ಲ ನನಗೆ ನಾನು ಹಿಂಗೆ ಹಸ್ಬೆಂಡ್ಗೋಸ್ಕರ ಕಾಯ್ತಿದ್ದೆ. ಮತ್ತು ಬೆಳಗ್ಗೆ ಪೂಜೆ ಆದಮೇಲೆ ತಿಂಡಿ ತಿಂತಿದ್ದು ಇದೆಲ್ಲ ಇತ್ತು. ಆವಾಗೆಲ್ಲ ನನಗೆ ಗ್ಯಾಸ್ಟ್ರಿಕ್ಕು ಅಂದರೆ ಏನು ಅನ್ನೋದೆಲ್ಲ ಗೊತ್ತಾಗಕ್ಕೆ ಶುರುವಾಯಿತು. ಹಾಗಾಗಿ ಇವಾಗ ಅದೆಲ್ಲ ಏನೂ ಇಲ್ಲ. ಮೊದಲು ಪ್ರಿಫರೆನ್ಸು ನಾನು ಆರೋಗ್ಯಕ್ಕೆ ನಾನು ಕೊಡೋದು. ಹಾಗಾಗಿ ಊಟದಲ್ಲೇ ನಾನು ಮಾತ್ರೆ ತೊಗೊಳೋದ್ಕಿಂತನೂ ಹಿಂಗೆ ಊಟದಲ್ಲೇ ನಾವು ಕಂಟ್ರೋಲ್ ಮಾಡ್ಕೊಬೋದಲ್ವ. ಹಾಗಾಗಿ ಅದಕ್ಕೆ ಏನು ಪೂರಕವಾಗಿ ನನ್ನ ಕೈಲಿ ನಾನೇನು ಕೊಡಬಹುದು ನಮ್ಮ ಹೆಲ್ತಿಗೆ, ಹಾಗಾಗಿ ನಾನು ಮಾಡ್ತೀನಿ. ಅಡುಗೆ ಮಾಡ್ಕೊಳಕ್ಕೆ ನಾನು ಯಾವತ್ತೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂತಂದರೆ ನಾವು ಅದು ನಮ್ಮ ಆರೋಗ್ಯಕ್ಕೋಸ್ಕರ ಅಲ್ವ ಮಾಡ್ತಿರೋದು. ಈಗ ನಾವೇನು ಅಭ್ಯಾಸ ಮಾಡ್ತೀವಿ ಅದನ್ನೇ ನನ್ನ ಮಗಳಿಗೆ ನೆಕ್ಸ್ಟು ಇದೆಲ್ಲ ಅದು ಅವಳಿಗೂ ಹೆಲ್ತ್ ಚೆನ್ನಾಗಿರುತ್ತೆ ಮುಂದೆ ಅಂತ ಹೇಳ್ಬಿಟ್ಟು ನಾವು ಆಲ್ಮೋಸ್ಟು ಮನೆ ಊಟನೇ ತುಂಬ ಕೊಡ್ತೀವಿ. ಹೊರಗಡೆ ತಿನ್ನಲ್ಲ ಅಂತಲ್ಲ, ಅಪರೂಪ. ಮತ್ತು ಇನ್ನು ಇದೇ ಥರ ಊಟದಲ್ಲಿ ಈಗ ಕಾಳು ಪಲ್ಯ ಇಲ್ಲ ತರಕಾರಿ ಪಲ್ಯ ಏನಾದರೂ ಒಂದು ಪಲ್ಯ ಒಟ್ಟಾದರೆ ಮನೆ ಊಟನೇ ಹೆಲ್ದಿ ಫುಡ್ಡು. ಹೆಚ್ಚಿಗೆ ನನ್ನ ಊಟದಲ್ಲಿ ಹಳ್ಳಿ ಊಟನೇ ನಾವು ಪ್ರಿಫರ್ ಮಾಡೋದು. ಏಕೆಂದರೆ ನಮ್ಮದು ಹಳ್ಳಿ ಸೈಡ್ ಊಟ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಾಳುಗಳ್ನ ಯೂಸ್ ಮಾಡ್ತೀವಿ. ತರಕಾರಿ ಸಿಕ್ಕೋದನ್ನೇ ಯೂಸ್ ಮಾಡೋರು. ಈಗೇನು ನಮಗೆ ಸಿಗುತ್ತೆ ಇವಾಗ ಈಸಿಯಾಗಿ, ಅವಾಗೆಲ್ಲ ಸಿಗ್ತಿರ್ಲಿಲ್ಲ. ಹಾಗಾಗಿ ಇವಾಗ ತರಕಾರಿ ಒಂದು ಚೆನ್ನಾಗಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊಪ್ಪು ಊರಲ್ಲಂದರೆ ಒಲವು ಸೊಪ್ಪು ತುಂಬ ಸಿಗುತ್ತೆ, ಇಲ್ಲಿ ಸಿಗಲ್ಲ. ಬಟ್ ಅಂದ್ರೂ ಇಲ್ಲಿ ಸಿಗೋಂಥ ಸೊಪ್ಪಲ್ಲೇ ನಾವು ಇದು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈರುಳ್ಳಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ನಾನೇನು ಇಲ್ಲಿ ಹೆಚ್ಚಲ್ಲ, ಯಾಕೆಂದರೆ ತುಂಬ ಹೆಚ್ಚದಿದ್ದಾಗ ನನಗೆ ಈ ರೀತಿ ನಿಂತ್ಕೊಂಡು ಹೆಚ್ಚೋಕ್ಕಾಗಲ್ಲ ಅಂತಲ್ಲ, ನಾನು ಸುಮ್ಮನೆ ಹೆಚ್ಚೋಕೆ ಹೋಗಲ್ಲ. ನನಗೆ ನಿಂತ್ಕೊಂಡು ಕಾಲು ನಾವೆಲ್ಲ ನೋವು ಮಾಡ್ಕೊಳ್ಳೋದು ಯಾರು ಬೇಕಪ್ಪ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ನನಗೆ ಏನೇನು ಬೇಕು ಪಲ್ಯಕ್ಕೆ, ನೆಕ್ಸ್ಟು ಸಾಂಬಾರಿಗೆ ಅದರ ಪ್ರೋಸೆಸ್ಸು, ಇನ್ನು ಮುಂದಿನ ಪ್ರೋಸೆಸ್ಸಿಗೆ ಏನೇನು ಬೇಕು ತರಕಾರಿಗಳು, ಇನ್ನು ಒಗ್ಗರಣೆಗೆ ಈರುಳ್ಳಿ ಎಲ್ಲ ಬೇಕಲ್ವಾ, ಅದು ಎಲ್ಲ ಈ ರೀತಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ನಾನು ಕೂತ್ಕೊಂಡೆ ನಾನು ಹೆಚ್ಚೋದು. ಇನ್ನು ಇವತ್ತು ಕಾಯಿನೂ ಸಹ ಖಾಲಿಯಾಗಿತ್ತು, ತೆಂಗಿನಕಾಯಿ. ಹಾಗಾಗಿ ಅದನ್ನು ತುರ್ಕೊಬೇಕಿತ್ತು. ಫಸ್ಟ್ ಇವಾಗ ನೋಡಿ ಬೀನ್ಸು ಕ್ಯಾರೆಟ್ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ನಾನು ಬೀನ್ಸ್ನೆಲ್ಲ ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ. ಬಿಡಿಸ್ಕೊಂಡು ಇನ್ನು ಕೂತ್ಕೊಂಡು ಹೆಚ್ಚೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ, ಇವಾಗ ಅಂದರೆ ಒಂದು ಆದಮೇಲೆ ಅಲ್ವ, ಅನುಭವ ಆದಮೇಲೆ ಅಲ್ವ ನಮಗೂ ಗೊತ್ತಾಗೋದು. ಹಂಗಾಗಿ ಹೆಲ್ತಿಗೆ ತುಂಬ ಪ್ರಿಫರೆನ್ಸ್ ಕೊಡೋದ್ರಿಂದ ಅವು ಅಡುಗೆನೂ ಸಹ ಇಷ್ಟಪಟ್ಟು ಮಾಡ್ತೀನಿ. ಮತ್ತು ಈ ರೀತಿ ನಿಂತ್ಕೊಂಡು ಮಾಡೋದು ಅದೇನಿಲ್ಲ, ಸುಮ್ಮನೆ ರೆಸ್ಟ್ ಅರ್ಜೆಂಟಿಗೂ ಸಹ ಮಾಡೋಕ್ಕೆ ಹೋಗಲ್ಲ. ರೆಸ್ಟ್ ತೊಗೊಂಡು ನಮಗೆ ಹೆಂಗೆ ಬೇಕು ನಮ್ಗೆ ಅವಾಗಲೇ ನಾವು ಮಾಡೋಕ್ಕೆ ಹೋಗೋದು. ಅರ್ಜೆಂಟ್ ಅಂದರೆ ಅದೇ ಈಗ ಸ್ವಲ್ಪ ಅಂದರೆ ಬೇಗ ಎದ್ಬಿಟ್ರೆ ಅದು ಕೆಲಸನೂ ಆಗೋಗ್ಬಿಡುತ್ತೆ. ಅದೇ ಒಂದೊಂದ್ಸಲ ಮಿಸ್ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳಲ್ಲ. ಆದ್ರೂ ಮಾತ್ರ ಬೆಳಗ್ಗೆ ಬೇಗ ಇದ್ದರೆ ಮಾತ್ರ ಕೆಲಸ ಮಾತ್ರ ಬಹಳ ಈಸಿಯಾಗಿ ಆಗುತ್ತೆ. ಇನ್ನು ತೆಂಗಿನಕಾಯಿ ತೊಗೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ನೀರು ಕುಡಿತಿದ್ದೆ, ಇವಾಗ ಸ್ವಲ್ಪ ಬಿಟ್ಟಿದ್ದೀನಿ, ಕುಡಿತಿಲ್ಲ. ಏನೋ ಹೇಳೋರಪ್ಪ ಅವಾಗೆಲ್ಲ ತೆಂಗಿನಕಾಯಿ ನೀರು ಕುಡಿದ್ರೆ ಕೆಮ್ಮಾಗುತ್ತೆ ಅಂತ ನಮ್ಮ ಅವಾಗೆ ಹೇಳೋರು. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ, ನಮ್ಮ ಅಜ್ಜಿರು. ಅದೇ ಕೆಮ್ಮಿದ್ದಾಗ ಕುಡಿದ್ರೆ ಇನ್ನೂ ಕೆಮ್ಮು ಜಾಸ್ತಿ ಆಗುತ್ತೆ ಅಂತ ಹೇಳೋರು. ಹಂಗಾಗಿ ಇವಾಗೇನು ಕುಡಿತಿಲ್ಲ ಸದ್ಯಕ್ಕೆ. ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ರೆಡಿ ಮಾಡ್ಕೊಂಡು ಎಲ್ಲದನ್ನು ನಾನು ರೆಡಿ ಮಾಡ್ಕೊಂಡು ಕುತ್ಕೊಳ್ತೀನಿ. ಈ ರೀತಿ ಕುತ್ಕೊಂಡು ಮಾಡೋದ್ರಿಂದ ನಮ್ಮ ಬಾಡಿಗೂ ಎಕ್ಸಸೈಸ್ ಆಗುತ್ತೆ. ಆಮೇಲೆ ಏನೋ ಅದು ಕುತ್ಕೊಂಡು ಇರೋದ್ರಿಂದ ಅದು ಫೀಲೇ ಚೇಂಜ್ ಇರುತ್ತೆ ಅಂತಲ್ವಾ. ಅವಾಗೆಲ್ಲ ಕುತ್ಕೊಂಡೆ ಅಲ್ವಾ ಈ ರೀತಿ ಹೆಚ್ಚುತ್ತಿದ್ದೆಲ್ಲ. ನಾನು ಅದನ್ನೇ ಫಾಲೋ ಮಾಡ್ತೀನಿ. ಏನೇ ಇವಾಗ ಬಂದ್ರೂ ನಮ್ಮದು ಹಿರಿಯರದ್ದು ನಾವು ಬಿಡೋಕ್ಕೆ ಆಗಲ್ಲ. ನಮ್ಮದು ಹೊಂದ್ಕೊಂಡಿರೋದು ನಮ್ಮ ಬಾಡಿ ಹಿಂದಿನ ಕಾಲಕ್ಕೆ ಅಂದಾಗ ಇನ್ನೇನಕ್ಕೆ ನಾವು ಇವಾಗ ಹೊಸದೆಲ್ಲ ಅಡಾಪ್ಟ್ ಎಷ್ಟು ಬೇಕು ಅಷ್ಟು ಮಾಡ್ಕೊಬೇಕಷ್ಟೇ. ಅದನ್ನು ಮಾತ್ರ ನಾವು ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ನಾನು ಈ ರೀತಿ ಕುತ್ಕೊಂಡು ನಿಧಾನಕ್ಕೆ ನಾನು ಹೆಚ್ಕೊಳ್ತೀನಿ. ಇನ್ನು ಬೀನ್ಸ್ ಎಲ್ಲ ಹೆಚ್ಕೊಂಡು ಅದಕ್ಕೆ ಪಲ್ಯಕ್ಕೆ ಬೇಕಾಗಿರೋದನ್ನ ರೆಡಿ ಮಾಡಿಕೊಂಡೆ, ಕಾಯಿ ತುರ್ಕೊಳ್ಳೋಣ ಅಂತೇಳ್ಬಿಟ್ಟು ಇಟ್ಬಿಟ್ಟು ಬಂದೆ. ಇಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ನ ಸ್ವಲ್ಪ ಅದು ಬಲ್ತಿತ್ತು ಬೀನ್ಸ್ ಎಲ್ಲ, ಹಾಗಾಗಿ ನಾನಿಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟು ಸಾಂಬಾರು ಕೂಗಿತ್ತು. ತರಕಾರಿಗೂ ಬೀನ್ಸ್ ಮತ್ತು ಕ್ಯಾರೆಟ್ ನಾನು ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಇನ್ನು ರೆಡಿ ಆಯ್ತಲ್ವ, ಇನ್ನೆರಡೂ ಒಂದೇ ಸಲ ಕೊಡೋಣ, ಸಾಂಬಾರು ಒಗ್ಗರಣೆ ಕೊಡೋಣ ಮತ್ತು ಪಲ್ಯಕ್ಕೂ ಅದೇ ಸೈಡ್ ಪಕ್ಕದಲ್ಲೇ ಕೊಡೋಣ ಅಂತೇಳ್ಬಿಟ್ಟು ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸಾಂಬಾರು ಆರಿದೆ. ಆ ಸಾಂಬಾರು ಆರಬೇಕು, ಆರಿದಾಗಲೇ ತುಂಬ ಹೊತ್ತು ಬಿಟ್ಟಾಗಲೇ ಅದು ಚೆನ್ನಾಗಿರುತ್ತೆ. ಈ ಕಡೆ ಬೀನ್ಸು ಕ್ಯಾರೆಟು ಸಹ ಬೆಂದೋಗ್ಬಿಡ್ತು. ನೀರು ಕಡಿಮೆ ಇಟ್ಟಿದ್ದೆ, ಯಾಕೆಂದರೆ ಬಸಿಬಾರ್ದು. ಹಂಗಾಗಿ ಹಂಗೆ ಇನ್ನು ಸ್ವಲ್ಪದಲ್ಲೇ ಹಿಂಕೊಳ್ಳಿ ಅಂತೇಳ್ಬಿಟ್ಟು ಇನ್ನು ಬೇಳೆಲ್ಲ ಚೆನ್ನಾಗಿ ಬೆಂದಿತ್ತು. ಅದನ್ನು ಒಂದು ಮ್ಯಾಶಲ್ಲಿ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಮಗಳಿಗೆ ಚಿಕ್ಕವಳಿದ್ದಾಗ ಸ್ಮ್ಯಾಶರು ಊಟದ ಸ್ಮ್ಯಾಶ್ ಮಾಡಿ ತಿನ್ನಿಸೋದಕ್ಕೆ ಅಂತ ತೊಗೊಂಡಿದ್ದು. ಪ್ರತಿಯೊಂದು ನೋಡೋದಾಗ್ಲೂ ಪ್ರತಿಯೊಂದು ನೆನಪು ಇರುತ್ತೆ. ಅದು ನಮ್ಮ ಮಕ್ಕಳಿಗೆ ಅಂತ ತಗೊಂಡಾಗಂತೂ ಇನ್ನೂ ನೆನಪಿರುತ್ತೆ ಅನಿಸುತ್ತೆ. ಇನ್ನು ಸ್ಮ್ಯಾಶ್ ಮಾಡ್ಕೊಂಡು ನೀರು ಸೇರಿಸಿ ಅದಕ್ಕೆ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ, ಖಾರದ ಪುಡಿ ಮತ್ತು ಇಲ್ಲಿ ಸಾಂಬಾರದ ಪುಡಿನೂ ಹಾಕ್ತಾಯಿದ್ದೀನಿ. ಟೊಮೊಟೊ ಒಂದು ಹಾಕಿದ್ದೆ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ, ಇಲ್ಲಿ ಹುಣಸೆ ರಸನ. ಮತ್ತು ಇಲ್ಲಿ ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ಬೇಕಷ್ಟನ್ನ ಹಾಕ್ತಾಯಿದ್ದೀನಿ. ನಾವು ಮುದ್ದೆಗೂ ಯೂಸ್ ಮಾಡೋದ್ರಿಂದ ಸಾಂಬಾರು ಸ್ವಲ್ಪ ನಮಗೆ ಗಟ್ಟಿಗೆ ಬೇಕು.
ಬೇಕು. ಅನ್ನಕ್ಕಾದರೆ ಸ್ವಲ್ಪ ನೀರಂಗಾದರೂ ಆಗುತ್ತೆ. ಹಂಗಾಗಿ ಎರಡಕ್ಕೂ ಈಕ್ವಲ್ ಆಗೋಕ್ಕೆ, ಮುದ್ದೆ ಮತ್ತು ಸಾಂಬಾರು ಎರಡಕ್ಕೂ, ಮುದ್ದೆ ಮತ್ತು ಅನ್ನಕ್ಕೆ ಎರಡಕ್ಕೂ ಈಕ್ವಲ್ ಆಗಿರೋ ಹಂಗೆ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾವು ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತೀವಿ ಒಗ್ಗರಣೆಗೆ. ಇನ್ನು ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿಲ್ಲ, ಮರ್ತೋದೆ. ಇನ್ನು ಒಗ್ಗರಣೆ ಹಾಕ್ತಿದೆ. ಈ ಕಡೆ ಎಲ್ಲ ಮ್ಯಾಶ್ ಮಾಡಿರೋಂಥ ಇದನ್ನು ಬೇಳೆನ ಈ ಕಡೆ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಕೊನೆಯಲ್ಲಿ ನಾನಿಲ್ಲಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಅದೇನಂತಂದರೆ ನಮಗೆ ತೆಂಗಿನಕಾಯಿ ಬಿಟ್ಟು ಅಡುಗೆ ಅದು ಮಾಡಿದ್ರೆ ನನಗೆ ರುಚಿ ಅಂತ ಅನಿಸಲ್ಲ. ಏನೋ ಅದು ನಾವು ಮೊದಲಿಂದನೂ ನಮ್ಮದು ಅಭ್ಯಾಸ ಆಗಿದೆಯಲ್ಲ, ನಮ್ಮ ಊರೇ ತೆಂಗಿನಕಾಯಿಗಳು ಊರು ಅಂತ ಅಂದಾಗ ಅದು ಬಿಟ್ಟಿರೋಕ್ಕಾಗಲ್ಲ ಅನಿಸುತ್ತೆ ನಮಗೆ. ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಕುದ್ದ ಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ. ಇನ್ನು ಆ ಕಡೆ ಒಗ್ಗರಣೆಗೂ ಬೀನ್ಸ್ ಪಲ್ಯಕ್ಕೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಇಲ್ಲಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಸಾಂಬಾರು ರೆಡಿ ಆಯಿತು. ಇನ್ನು ಬೀನ್ಸ್ ಪಲ್ಯಕ್ಕೆ ಇನ್ನು ಬೇಯಿಸಿಟ್ಕೊಂಡಿದ್ನಲ್ಲ ಬೀನ್ಸ್ ಮತ್ತು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಆದಷ್ಟು ಎಣ್ಣೆದು ಕಡಿಮೆ ಮಾಡಿದ್ದೀವಿ. ನಾವು ತಿನ್ನಲ್ಲ ಕಡಿಮೆ. ನೆಕ್ಸ್ಟು ಇದಕ್ಕೆ ಇಲ್ಲಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ತಾ ಇದ್ದೀವಿ. ಮತ್ತು ಸ್ವಲ್ಪ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇವತ್ತು ಬೇರೆ ತುರಿದಿದ್ದು ಫ್ರೆಶ್ ಆಗಿತ್ತಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಬಿಟ್ಟು ಈ ಕಡೆ ಬೀನ್ಸ್ ಪಲ್ಯ ರೆಡಿ ಆಗ್ತಿದೆ. ಈ ರೀತಿ ಮಾಡಿಕೊಂಡಾಗ ನಾವು ರೈಸು ಅಷ್ಟಾಗಿ ಹೋಗಲ್ಲ ನಮಗೆ, ಸ್ವಲ್ಪ ತಿನ್ನಬೇಕಂತ ಅನಿಸುತ್ತೆ. ಯಾಕೆಂದರೆ ಪಲ್ಯನೂ ಜೊತೆಲಿದ್ದಾಗ ಅಷ್ಟಾಗಿ ನಮಗೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಬೇಗ. ಹಂಗಾಗಿ ಯಾವುದಾದ್ರೂ ಒಂದು ಪಲ್ಯ ಊಟಕ್ಕೆ ಇರಲೇಬೇಕು. ಇನ್ನು ಊಟದ್ದೆಲ್ಲ ರೆಡಿ ಆಯಿತು. ಇನ್ನು ಅಡುಗೆಗೆ ಬಳಸಿರೋಂಥ ಪಾತ್ರೆಗಳೆಲ್ಲ ಸಿಂಕಲ್ಲಿ ಆಲ್ರೆಡಿ ತುಂಬಿತ್ತು. ಇನ್ನು ಅನ್ನ, ಸಾಂಬಾರು, ಪಲ್ಯ, ಮಜ್ಜಿಗೆ ಎಲ್ಲ ರೆಡಿ ಆಯಿತು. ಇನ್ನು ಒಂದು ಕಡೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನು ನಾನಿಲ್ಲಿ ಪಾತ್ರೆನೂ ಸಹ ತೊಳ್ಕೊಂಡೆ. ಅವಳನ್ನು ಕರ್ಕೊಂಬರ್ಬೇಕಲ್ಲ ಮಗಳನ್ನ. ಇನ್ನು ಆಯಿತು ಎಲ್ಲ ಕೆಲಸ, ಅಡುಗೆ ಮನೆಯದೆಲ್ಲ ಮುಗಿಸ್ಬಿಟ್ಟು ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಈಗ ನೆಮ್ಮದಿಯಾಗಿ ನೀರು ಕುಡಿದು, ಆಲ್ರೆಡಿ ಟೈಮ್ 2 ಗಂಟೆ ಆಗ್ತಾ ಬಂತು. ನಾವು ಹೆಂಗೆ ಅಡ್ಜಸ್ಟ್ ಮಾಡ್ಕೊತೀವಿ ಹಂಗೆ ಅಂತ ಅನಿಸುತ್ತೆ. ನಾವು ಕೆಲಸಗಳ್ನ ಮುಗಿಸ್ಬೇಕು ಅಂದರೆ ಆ ಟೈಮಿಗೆ ನಾವು ಮುಗಿಸ್ತೀವಿ, ಮುಗಿಸಲ್ಲ ಅಂತ ಹೇಳ್ತಿಲ್ಲ. ಹಂಗಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ನೀರು ಕುಡಿದು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವಳನ್ನು ಕರ್ಕೊಂಬರೋದಕ್ಕೆ. ನಮ್ಮ ಮನೆಯವರಿದ್ದರೆ ಕರ್ಕೊಂಬರ್ತಾರೆ, ಈಗ ಅವ್ರು ಡ್ಯೂಟಿಗೆ ಹೋಗಿದ್ರು, ಹಂಗಾಗಿ ಹಿಂಗೆ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. 2 ಗಂಟೆ ಆಲ್ರೆಡಿ ಆಗೋಯಿತು. ಇನ್ನು ಸ್ಕೂಲ್ಗೆ ಹೋಗೋಣ ಅಂತ ನೆಡ್ಕೊಂಡೇ ಹೋಗೋದು, ಮನೆಗೆ ಹತ್ರ ಆಗುತ್ತೆ. ಹೋಗ್ತಾ ಇದ್ದೀನಿ. ಇನ್ನು ಅವಳನ್ನು ಕರ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಇನ್ನು ಮನೆಗೆ ಬಂದಿದ್ದ ತಕ್ಷಣ ಅವಳದು ಇದು ಅಭ್ಯಾಸ, ಹೊರಗಡೆ ಹಿಂಗೆ ಮಾಡ್ಕೊಂಡು ಕಾಲು ತೊಳ್ಕೊಂಡು ಒಳಗಡೆ ಬರ್ತಾಳೆ. ಕಲಿಸಿದ್ದೀವಿ, ಅಭ್ಯಾಸ ಆಗಿದೆ. ಮಧ್ಯಾಹ್ನ ಇನ್ನು ಊಟ ಮುಗಿಸ್ಕೊಂಡು ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ.